ನಮಸ್ತೆ ಎಲ್ಲರಿಗೂ. ನಾನು ಇವತ್ತು ಪಾಕ ಇಲ್ಲದೆ ತುಂಬ ಸುಲಭವಾಗಿ ರವೆ ಲಡ್ಡನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಈ ಟ್ರಿಕ್ಕು ನಿಮಗೆ ಗೊತ್ತಿಲ್ಲದೆ ತುಂಬ ಕಷ್ಟಪಡ್ತಾ ಇದ್ದರೆ ಈ ವಿಡಿಯೋ ನೋಡಿದ ತಕ್ಷಣ ನೀವು ರವೆ ಲಡ್ಡನ್ನು ಮಾಡ್ಕೊಳ್ಳಿ. ತುಂಬ ಈಸಿಯಾಗಿ ಪಾಕ ಇಲ್ಲದೆ ಕಡಿಮೆ ಸಮಯದಲ್ಲಿ ನಾವು ರವೆ ಲಡ್ಡುನ ಮಾಡ್ಕೋಬೋದು. ಒಮ್ಮೆ ಮಾಡಿದರೆ ನೀವು ಪದೇ ಪದೇ ಇದೇ ರೀತಿ ನೀವು ರವೆ ಲಡ್ಡುನ ಮಾಡ್ಕೊತಾ ಇದ್ದೀರ. ಸಖತ್ ಟೇಸ್ಟಿಯಾಗಿ ಬರುತ್ತೆ. ಬಾಯಲ್ಲಿಟ್ಟರೆ ಹಾಗೆ ಕರಗ್ತಾ ಇರುತ್ತೆ. ನಿಮಗೆ ಅನಿಸೋದೇ ಇಲ್ಲ ನಾವು ಪಾಕ ಇಲ್ಲಿ ಇಷ್ಟು ಸುಲಭವಾಗಿ ಮಾಡ್ಕೋಬೋದಾ ಅಂತಂದೇಳಿ. ಅಷ್ಟು ಈಸಿ ಇದೆ. ಹಾಗಿದ್ರೆ ಬನ್ನಿ ಯಾವ ರೀತಿ ಮಾಡೋದು ರವೆ ಲಡ್ಡುನ ಅಂತಂದೇಳಿ ಈ ವಿಡಿಯೋದಲ್ಲಿ ನೋಡೋಣ. ಮೊದಲದಾಗಿ ನೋಡಿ, ನಾನು ಡ್ರೈ ಫ್ರೂಟ್ಸನ್ನು ತೊಗೊಂಡಿದ್ದೀನಿ. ಇದನ್ನು ಚಿಕ್ಕದಾಗಿ ಕಟ್ ಮಾಡಿ ತೊಗೋಬೇಕು. ಇಷ್ಟನ್ನು ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿಕೊಂಡು ತೊಗೊಳ್ಳಿ. ಒಣ ದ್ರಾಕ್ಷಿ ಮತ್ತು ಗೋಡಂಬಿ ಬಾದಾಮನ್ನ ತೊಗೊಂಡಿದ್ದೀನಿ. ಗೋಡಂಬಿ ಬಾದಾಮನ್ನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ತೊಗೊಂಡಿದ್ದೀನಿ. ಇವಾಗ ಒಂದು ಕಡಾಯಿಗೆ 2 ಟೀ ಸ್ಪೂನಷ್ಟು ತುಪ್ಪನ ಹಾಕಿ, ತುಪ್ಪ ಕರಗಿದ ನಂತರ ಡ್ರೈ ಫ್ರೂಟ್ಸ್ನ ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡಿ ತೊಗೋತಾ ಇದ್ದೀನಿ. ಇವಾಗ ಫ್ರೈ ಮಾಡಿದ್ದಾಗಿದೆ ನೋಡಿ, ತೆಗಿತಾ ಇದ್ದೀನಿ. ಇವಾಗ ಅದೇ ಕಡಾಯಿಗೆ ಅದರಲ್ಲೇ ತುಪ್ಪ ಇದೆ, ಹಾಗಾಗಿ ನಾನು 1 ಬೌಲಷ್ಟು ಚಿರೋಟಿ ರವೆ ಅಥವಾ ಉಪ್ಪಿಟ್ಟು ರವೆ, ಸಣ್ಣ ರವೆ ಇರುತ್ತೆ ನೋಡಿ, ಅದನ್ನು ತೊಗೋಬೋದು. ಇವಾಗ 1 ಬೌಲಷ್ಟು ಒಣ ಕೊಬ್ಬರಿ ತೊಗೋತಾ ಇದ್ದೀನಿ. ರವೆ ಜೊತೆಗೆ ನಾನು ಇದನ್ನು ಹುರಿದು ತೊಗೋತಾ ಇದ್ದೀನಿ. ಈ ರೀತಿ ಹುರಿಯೋದ್ರಿಂದ ಕೊಬ್ಬರಿ ತುಂಬ ದಿನ ಇಟ್ಟರು ಇದು ಸ್ಮೆಲ್ ಬರಲ್ಲ ಲಡ್ಡು. ಅದಕ್ಕೋಸ್ಕರ ನಾನು ಇದ್ರ ಜೊತೆನೇ ಚೆನ್ನಾಗಿ ಹುರಿದು ತೊಗೋತಾ ಇದ್ದೀನಿ. ಫ್ಲೇವರ್ ಮಾತ್ರ ಸಖತ್ತಾಗಿ ಬರುತ್ತೆ. ಅದಕ್ಕೋಸ್ಕರ ನೋಡಿ, ಇವಾಗ ಸ್ವಲ್ಪ ಘಮ ಬರೋವರೆಗೂ ಚೆನ್ನಾಗಿದ್ರ ಜೊತೆ ಹುರಿದು ತೊಗೊಳ್ಳಿ. ಇವಾಗ ಹುರಿದಿದ್ದಾಗಿದೆ ನೋಡಿ, ಇಷ್ಟಾದರೆ ಸಾಕು. ಒಂದು 5 ನಿಮಿಷ ಆದರೂ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಹುರಿದು ತೊಗೋಬೇಕು. ಇವಾಗ ನಾನು ಡ್ರೈ ಫ್ರೂಟ್ಸು ಮತ್ತು ಫ್ಲೇವರಿಗೆ ಏಲಕ್ಕಿ ಪೌಡ್ರನ್ನ ಹಾಕ್ತಾಯಿದ್ದೀನಿ. 1 ಬೌಲಷ್ಟು ಸಕ್ಕರೆ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ. ನಿಮಗೆ ಸ್ವೀಟಿಗೆ ಅನುಗುಣವಾಗಿ ಸಕ್ಕರೆ ಪೌಡ್ರನ್ನ ಸೇರಿಸ್ಕೋಬೋದು. ಬಿಸಿ ಇರಬೇಕು ರವೆ, ಅವಾಗನೇ ಇದನ್ನು ಸೇರಿಸ್ಕೊಳ್ಳಿ. ಇವಾಗ ನೋಡಿ, 1 ಬೌಲ್ಗಿಂತ ಸ್ವಲ್ಪ ಕಡಿಮೆ ಇದೆ ಅಷ್ಟು ಹಾಲನ್ನು ತೊಗೊಂಡಿದ್ದೀನಿ. ಬಿಸಿ ಇರುವಂಥ ಹಾಲನ್ನೇ ತೊಗೋಬೇಕು. ನೋಡ್ಕೊಂಡು ಸ್ವಲ್ಪನ ಸೇರಿಸ್ತಾ ಇರಬೇಕು. ಇದನ್ನು ಒಮ್ಮೆ ಹಾಕಬಾರ್ದು. ಒಮ್ಮೆ ಹಾಕಿದರೆ ಲಡ್ಡು ಮಾಡೋಕ್ಕೆ ಬರಲ್ಲ. ನೀವು ಲಡ್ಡು ಮಾಡೋ ಹದ ಯಾವ ರೀತಿ ಇರುತ್ತೆ ಅದನ್ನು ನೋಡಿಕೊಂಡು ಈ ರೀತಿ ಮೆತ್ತಗೆ ಬರಬೇಕು, ಅಲ್ಲಿ ತನಕ ಹಾಲನ್ನು ಹಾಕ್ಕೊಳ್ಳಿ. ನೋಡಿ ಇವಾಗ ಎಷ್ಟು ಕರೆಕ್ಟಾಗಿ ಬಂದಿದೆ ಅಂತ ಈ ರೀತಿ ಇರಬೇಕು. ನಾನು 1 ಬೌಲ್ಗಿಂತ ಸ್ವಲ್ಪ ತೊಗೊಂಡಿದ್ದೀನಿ. ಅದರಲ್ಲಿ ಸ್ವಲ್ಪ 2 ರಿಂದ 3 ಟೀ ಸ್ಪೂನಷ್ಟು ಹಾಲು ಉಳಿದಿದೆ. ಅಷ್ಟು ಹಾಲನ್ನು ಇದಕ್ಕೆ ಸೇರಿಸಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಲಡ್ಡು ಮಾತ್ರ ಸಖತ್ತಾಗಿ ಈಸಿಯಾಗಿ ಮಾಡ್ಕೋಬೋದು. ನಾನು 1 ಬೌಲ್ ರವೆಗೆ 1 ಬೌಲಷ್ಟು ಸಕ್ಕರೆ ಪೌಡ್ರನ್ನ ಸೇರಿಸ್ಕೊಂಡಿನಿ. ಪರ್ಫೆಕ್ಟಾಗಿ ಸ್ವೀಟು ಇರುತ್ತೆ. ನಿಮಗೆ ಇನ್ನೂ ಕಡಿಮೆ ಬೇಕಾದರೆ ನೀವು 3/4 ಭಾಗವಷ್ಟು ಸಕ್ಕರೆ ಪೌಡ್ರನ್ನ ಸೇರಿಸ್ಕೋಬೋದು. ಇವಾಗ ನೋಡಿ ಎಷ್ಟು ಈಸಿಯಾಗಿ ರೆಡಿಯಾಗಿದೆ ಅಂತಂದೇಳಿ ರವೆ ಲಡ್ಡು. ಇವಾಗ ರೆಡಿ ಆಗಿದೆ, ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ, ಪಾಕ ಇಲ್ಲದೆ ತುಂಬ ಸುಲಭವಾಗಿ ರವೆ ಲಡ್ಡನ್ನು ಮಾಡ್ಕೋಬೋದು. ಲಡ್ಡು ಪ್ರಿಯರಿಗಂತೂ ತುಂಬಾ ಇಷ್ಟ ಆಗುತ್ತೆ. ಈ ರೀತಿ ಪಾಕ ಇಲ್ಲದೆ ಮಾಡಿಕೊಂಡು ತಿಂತಾಯಿದ್ರೆ ಇವರು ತಿಂಗಳಿಗೆ ಒಮ್ಮೆ ಆದ್ರೂ ಈ ರೀತಿ ರವೆ ಲಡ್ಡನ್ನ ಮಾಡಿಕೊಂಡು ತಿಂತಾ ಇರ್ತಾರೆ. ಅಷ್ಟು ಈಸಿ ಇದೆ ರವೆ ಲಡ್ಡು ಮಾಡೋದು ಮಾತ್ರ. ಇದು 8 ರಿಂದ 10 ದಿವಸ ಇಟ್ಟರು ಏನೂ ಆಗಲ್ಲ. ತುಂಬ ದಿನ ಇಡೋಕ್ಕಾಗಲ್ಲ, ಯಾಕಂದರೆ ಇದಕ್ಕೆ ನಾವು ಹಾಲನ್ನು ಸೇರಿಸಿದ್ದೇವೆ. ಹಾಗಾಗಿ ಇವಾಗ ನೋಡಿ, ಒಂದು ಓಪನ್ ಮಾಡಿ ತೋರಿಸ್ತಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಬಾಯಲ್ಲಿಟ್ಟರೆ ಹಾಗೆ ಕರಗ್ತಾ ಇರುತ್ತೆ ರವೆ ಲಡ್ಡು ಮಾತ್ರ. ಈ ಟ್ರಿಕ್ ಗೊತ್ತಾದರೆ ನೀವು ಪದೇ ಪದೇ ಇದೇ ರೀತಿ ನೀವು ರವೆ ಲಡ್ಡನ್ನ ಮಾಡ್ಕೊತಾ ಇರ್ತೀರ. ಅಷ್ಟು ಈಸಿ ಇರುತ್ತೆ, ಸಖತ್ ಟೇಸ್ಟಿಯಾಗಿರುತ್ತೆ. ಮತ್ತೆ ಭೇಟಿಯಾಗೋಣ ಮುಂದಿನ ರೆಸಿಪಿ ಒಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.